ಹಾಯ್ ಎವ್ರಿವನ್, ಇವತ್ತು ನಾವು ನ್ಯೂಟನ್ ಬ್ಯಾಕ್ವರ್ಡ್ ಇಂಟರ್ಪಲೇಷನ್ ಮೇಲಿನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಕ್ವಶನ್ ಈಸ್ ಏರಿಯಾ ಆಫ್ ಸರ್ಕಲ್ y corresponding to the diameter x is given below. X values, y values. Calculate the area corresponding to diameter 105 using a interpolation formula. Now xp is 105. ಇವಾಗ ನಾವು ಈ ಕ್ವಶನಿಗೆ ಬ್ಯಾಕ್ವರ್ಡ್ ಇಂಟರ್ಪಲೇಷನ್ನ ಅಪ್ಲೈ ಯಾಕೆ ಮಾಡ್ತಿದ್ದೀವಿ ಅಂದರೆ ಎಕ್ಸ್ ಪಿ 105 ಇದೆ. ದಿಸ್ ಈಸ್ ನಿಯರೆಸ್ಟ್ ಟು ಲಾಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್. ಸೊ ದಟ್ ವಿ ಅಪ್ಲೈ ದ ಬ್ಯಾಕ್ವರ್ಡ್ ಇಂಟರ್ಪಲೇಷನ್ ಫಾರ್ಮುಲಾ. ದಿಸ್ ಈಸ್ ಎಕ್ಸ್ ನಾಟ್, x1, x2, x3, this is xn. Now xn is 100 and h is the difference. 100 minus 95 ಮಾಡಿ, the difference is 5. ಹಾಗೆ 95 minus 90 ಮಾಡಿದ್ರು ಡಿಫ್ರೆನ್ಸ್ 5 ಬರುತ್ತೆ. ಇವೆಲ್ಲದರ ನಡುವಿನ ಡಿಫ್ರೆನ್ಸು ಸೇಮ್ 5 ಇದೆ. ಸೊ h equal to 5. p ಇವಾಗ ನಾವು ಪಿನ ಫೈಂಡ್ ಮಾಡಬೇಕು. ಇದ್ರ ಫಾರ್ಮುಲಾ ಬಂದುಬಿಟ್ಟು ಎಕ್ಸ್ ಪಿ ಮೈನಸ್ ಎಕ್ಸ್ ಎನ್ ಬೈ ಹೆಚ್. ನಾವು ಫಾರ್ವರ್ಡ್ ಇಂಟರ್ಪಲೇಷನಲ್ಲಿ ಎಕ್ಸ್ ಪಿ ಮೈನಸ್ ಎಕ್ಸ್ ನಾಟ್ ಬೈ ಹೆಚ್ ತೊಗೋತಿದ್ವಿ. ಬಟ್ ಬ್ಯಾಕ್ವರ್ಡ್ ಇಂಟರ್ಪಲೇಷನಲ್ಲಿ ಪಿ ಈಕ್ವಲ್ ಟು ಎಕ್ಸ್ ಪಿ ಮೈನಸ್ ಎಕ್ಸ್ ಎನ್ ಬೈ ಹೆಚ್ ತೊಗೋತಿದ್ವಿ. ಪಿ ಎಕ್ಸ್ ಪಿ ಈಸ್ 105 ಮೈನಸ್ ಎಕ್ಸ್ ಎನ್ ಈಸ್ 100, h is 5. ಇದನ್ನು ಸಿಂಪ್ಲಿಫೈ ಮಾಡಿ ಆನ್ಸರ್ 1 ಬರುತ್ತೆ. ಬ್ಯಾಕ್ವರ್ಡ್ ಡಿಫರೆನ್ಸ್ ಟೇಬಲ್. ಬ್ಯಾಕ್ವರ್ಡ್ ಡಿಫರೆನ್ಸ್ ಟೇಬಲ್. ಫಸ್ಟ್ x, y. x is 80, 90, 95, 100. Y is 5026, 5674, 6362, 7088, 7854. Then del yn 5674 minus 5024 ಮಾಡಿ. 5674 minus 5026, 648. Similarly, the difference between 6362 minus 5674, that is 688. Then 7088 minus 6362 is 726. 7854 minus 7088, the answer is 766. Why not? The difference between 688 minus 648 is 40. Then 726 minus 688 is 38. 766 minus 726 is 40. ನಾವು ಎಲ್ಲಿವರೆಗೂ ಹಿಂಗೆ ಕಾಲಮ್ ಹಾಕ್ತಾ ಹೋಗ್ಬೇಕಂದ್ರೆ ನಮಗೆ ಲಾಸ್ಟ್ ಕಾಲಮಲ್ಲಿ 1 ವ್ಯಾಲ್ಯೂ ಸಿಗಬೇಕು. 1 ವ್ಯಾಲ್ಯೂ ಬರೋವರೆಗೂ ನಾವು ಈ ಥರ ಕಾಲಮ್ ಹಾಕ್ತಾ ಹೋಗ್ಬೇಕು. ನಾವು 38 minus 40 is minus 2. 40 minus 38 is 2. The next column is delta 4 y naught. 2 minus 2. 2 minus of minus 2. 2 minus of minus 2. That is 4. Minus into minus plus ಆಗುತ್ತೆ, 2 ಆ್ಯಡ್ ಆಗುತ್ತೆ. ದೆನ್ ನಾವು ಬ್ಯಾಕ್ವರ್ಡ್ ಇಂಟರ್ಪಲೇಷನಲ್ಲಿ ಲಾಸ್ಟ್ ನಂಬರ್ಸ್ನ ತೊಗೋಬೇಕು. ಫಾರ್ವರ್ಡಲ್ಲಿ ಫಸ್ಟ್ ನಂಬರ್ಸ್ನ ತೊಗೋತಿದ್ವಿ, ಬಟ್ ಬ್ಯಾಕ್ವರ್ಡಲ್ಲಿ ಲಾಸ್ಟ್ ನಂಬರ್ಸ್ನ ತೊಗೋಬೇಕು. This is del yn, del square yn, y naught. Sorry, this is not naught. N. Del square yn, del cube yn, del 4 yn. ಇವಾಗ ಈ ವ್ಯಾಲ್ಯೂಸ್ನ ಬ್ಯಾಕ್ವರ್ಡ್ ಇಂಟರ್ಪಲೇಷನ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ದ ಬ್ಯಾಕ್ವರ್ಡ್ ಇಂಟರ್ಪಲೇಷನ್ ಫಾರ್ಮುಲಾ ಈಸ್ f of xp equal to yn plus p of p into del yn plus p of p plus 1 by factorial 2 del square yn plus p into p plus 1 into p plus 2 by factorial 3 del cube yn plus p into p plus 1 p plus 2 into p plus 3 by factorial 4 into del 4 yn. ಬನ್ನಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ.
f of xp is 105 equal yn is, this is yn, last one yn 7854 plus p is 1 into del yn is 766 plus p ಅಂದರೆ 1 plus 1 by factorial of 2 ಅಂದರೆ 2 del square yn value is 40 plus p is 1 into 1 plus 1 plus 2 factorial of 3 is 6 del cube yn is 2 plus p is 1 plus 1 plus 2 factorial of 4 is 24 del raised to 4 yn is 4. ಇದೆಲ್ಲ ಸಿಂಪ್ಲಿಫೈ ಮಾಡಿ 7854 ಪ್ಲಸ್ 766 ಪ್ಲಸ್ 1 plus 1 2 into 1 is 2 2 ಕ್ಯಾನ್ಸಲ್ ಆಗುತ್ತೆ 40 ಪ್ಲಸ್ 1 plus 1 is 2 1 plus 2 is 3 3 into 2 is 6 6 into 1 is 6 6 by 6 is 1 ಆಗುತ್ತೆ 2 ಉಳಿಯುತ್ತೆ. then 1 is 2 1 plus 2 is 3 1 plus 3 is 4 2 into 3 is 6 6 into 4 is 24 24 by 24 ಕ್ಯಾನ್ಸಲ್ ಆಗುತ್ತೆ 4. ಇವೆಲ್ಲ ಸಮ್ ಮಾಡಿದರೆ ಆನ್ಸರ್ 866. f of 105 is equal to 866. This is all about your backward interpolation ಫಾರ್ಮುಲಾ ಮೇಲೆ ಪ್ರಾಬ್ಲಮ್. ಇದು ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಈಸಿ ಮ್ಯಾಥ್ಸ್ ವಿಡಿಯೋಸ್. ಥ್ಯಾಂಕ್ ಯು.